ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆಹೋಶುವ 1ನೇ ಅಧ್ಯಾಯ ಅದರ 5 ಮತ್ತು 6ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ಯೆಹೋಶುವನ ಕುರಿತಾಗಿ ನೋಡ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ಯೆಹೋವ ದೇವರು ಯೆಹೋಶುವನನ್ನು ಒಂದು ಒಳ್ಳೆ ರೀತಿಯಾಗಿ ಎನ್ಕರೇಜ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ಹೋಗಬೇಕಾಗಿರುವಂಥ ಒಂದು ದೊಡ್ಡ ಕಾರ್ಯಕ್ಕೆ ಯೆಹೋಶುವನನ್ನು ನೇಮಿಸುವಾಗ ಅವನನ್ನು ಧೈರ್ಯಪಡಿಸುವುದನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾನಾನ್ ದೇಶವನ್ನು ನೀನೇ ಮುಂದೆ ಹೋಗಿ ಸ್ವಾಧೀನಪಡಿಸಬೇಕು ಎಂಬುದಾಗಿ ಯೆಹೋಶುವನನ್ನು ಧೈರ್ಯಪಡಿಸಿ, ಹೆದರಬೇಡ, ಭಯಪಡಬೇಡ ಎಂಬುದಾಗಿ ಯೆಹೋಶುವನನ್ನು ಆಧರಿಸಿ ಮುಂದೆ ಕಳಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನೋಡ್ರಿ, ಯೆಹೋಶುವನಿಗೆ ದೇವರು ಹೇಳ್ತಾ ಇರುವಂಥ ಮಾತು: ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಹಾಲೆಲೂಯಾ. ನೋಡ್ರಿ, ಲಕ್ಷಾನುಲಕ್ಷ ಜನಗಳನ್ನು ಮೋಶೆಯು 40 ವರ್ಷಗಳ ಕಾಲ ಅರಣ್ಯ ಪ್ರಯಾಣದಲ್ಲಿ ಅವರನ್ನು ಕರೆದುಕೊಂಡು ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇನ್ನೇನು ಕಾನಾನ್ ದೇಶವನ್ನು ಸ್ವಾಧೀನಪಡಿಸಬೇಕಾಗಿರುವಂಥ ಜವಾಬ್ದಾರಿ ಯೆಹೋಶುವನ ಮೇಲೆ ಬಂದಾಗ ಯೆಹೋಶುವನು ಅವನು ದೇವರನ್ನು ದೃಷ್ಟಿಸಿ ನೋಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಇದುವರೆಗೂ ಸಹಾಯಕನಾಗಿ ಒಂದು ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ದಂಥ ಮೋಶೆ ಯಾವಾಗ ಇಲ್ಲದೆ ಹೋದನೋ ಆವಾಗ ಯೆಹೋಶುವನಿಗೆ ಯಾವ ರೀತಿ, ಹೇಗೆ ನಾನು ಈ ಜನರನ್ನು ಯಾವ ರೀತಿ ನಾನು ಕಳಿಸಲಿ ಎಂಬುವಂಥ ಒಂದು ಕಳವಳದಿಂದ ಇದ್ದಾಗ ದೇವರು ತಾನೇ ಯೆಹೋಶುವನನ್ನು ಬಲಪಡಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನೀನು ಹೆದರಬೇಡ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಮತ್ತೆ ನಾವು ನೋಡೋದಾದರೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹಾಲೆಲೂಯಾ. ಹೌದು ಪ್ರಿಯರೇ, ಯೆಹೋಶುವನಿಗೆ ಯೆಹೋವ ದೇವರು ಯಾವಾಗ ಈ ರೀತಿಯಾದ ಮಾತುಗಳನ್ನು ತಿಳಿಸಿದರೋ ಆಗ ಯೆಹೋಶುವನಲ್ಲಿ ಒಂದು ದೊಡ್ಡ ಬಲ ಅವನನ್ನು ಆವರಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಮುಂದೆ ಅನೇಕ ದೊಡ್ಡ ದೊಡ್ಡ ಅರಸರನ್ನು, ರಾಜರನ್ನು, ಅವರನ್ನು ಸಂಹರಿಸುವುದನ್ನು ನಾವು ನೋಡ್ತೇವೆ. ಯೆಹೋವ ದೇವರು ಅವನ ಜೊತೆ ಇದ್ದಾನೆ ಎಂಬುದನ್ನು ತುಂಬ ದೃಢವಾಗಿ ನಂಬಿದರ ನಿಮಿತ್ತವಾಗಿ ಏನಾಗುತ್ತೆ ಎಂಬುದಾಗಿ ನೋಡುವಾಗ ಸೂರ್ಯ ಚಂದ್ರರನ್ನೇ ಅವನು ಆಜ್ಞಾಪಿಸಿ ಒಂದು ದಿನಗಳ ಕಾಲ ಸೂರ್ಯನು ಸಹ ಮುಳುಗೋದಿಲ್ಲ, ಚಂದ್ರನು ಸಹ ಇದ್ದ ಜಾಗದಲ್ಲೇ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಅದ್ಭುತಗಳು ಆಗುವುದಕ್ಕೆ ಸಾಧ್ಯ ಹೇಗೆ ಆಯಿತು ಎಂಬುದಾಗಿ ನೋಡುವಾಗ ಯೆಹೋಶುವನು ಬಲವಾಗಿ ಯೆಹೋವ ದೇವರಲ್ಲಿ ನಂಬಿಕೆ ಇಟ್ಟಿದ್ದರು. ಯಾಕೆಂದರೆ ಯೆಹೋವ ದೇವರೇ ಸ್ವತಃ ಯೆಹೋಶುವನೊಟ್ಟಿಗೆ ಮಾತನಾಡಿ ಧೈರ್ಯಪಡಿಸಿದರ ನಿಮಿತ್ತವಾಗಿ ಯೆಹೋಶುವನು ಕಳೆಗುಂದಲಿಲ್ಲ, ಕಳವಳ ಪಡಲಿಲ್ಲ. ಅಂಥ ಅರಸರ ಮುಂದೆ ಅವನು ಸೋತು ಹೋಗದೆ ಅನೇಕ ಅರಸರನ್ನು ವಶಪಡಿಸಿಕೊಳ್ಳೋದನ್ನು, ಅವರನ್ನು ಸಂಹಾರ ಮಾಡಿ ಅವರಿಗಿದ್ದಂಥ ಎತ್ತರವಾದಂಥ ಪ್ರದೇಶಗಳನ್ನು, ಕೋಟೆ ಕೊತ್ತಲುಗಳುಳ್ಳಂಥ ಪ್ರದೇಶಗಳನ್ನು ಸ್ವಾಧೀನ ಮಾಡಿಕೊಳ್ಳೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯೇ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇರುವಂಥ ಮಾತು: ನಿನ್ನ ಮುಂದೆ ಯಾರು ನಿಲ್ಲುವುದಕ್ಕೆ ಆಗೋದಿಲ್ಲ. ನಿನ್ನ ಜೀವಮಾನದಲ್ಲಿ ಯಾರು ನಿನ್ನ ಮುಂದೆ ನಿಲ್ಲುವುದಕ್ಕೆ ಆಗೋದಿಲ್ಲ ಎಂಬುದಾಗಿ. ಹಾಲೆಲೂಯಾ. ಈ ಒಂದು ವಾಕ್ಯವನ್ನು ನಾವು ದೃಢವಾಗಿ ಹಿಡಿದುಕೊಳ್ಳೋಣ. ನಮ್ಮ ಮುಂದೆ ಯಾರು ನಿಲ್ಲಲು ಸಾಧ್ಯವಿಲ್ಲ. ನಮ್ಮ ಜೀವಮಾನದಲ್ಲಿ ಎಲ್ಲ ಒಂದು ಸಂದರ್ಭಗಳಲ್ಲಿ ನಮಗೆ ವಿರೋಧವಾಗಿ ಅನೇಕರು ಬರ್ಬೋದು, ಅನೇಕ ವೈರಿಗಳು ಬರ್ಬೋದು, ಆದರೆ ಯಾರು ನಮ್ಮ ಮುಂದೆ ನಿಲ್ಲಲು ಆಗೋದಿಲ್ಲ. ಯಾಕೆಂದರೆ ಮೋಶೆಯ ಸಂಗಡ ಇದ್ದ ಹಾಗೆ, ಯೆಹೋಶುವನ ಸಂಗಡ ಇದ್ದ ಹಾಗೆ
ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಸಹನು ಆತನು ಇರುವಾತನಾಗಿದ್ದಾನೆ. ಆ ದಿನಮಾನಗಳಲ್ಲಿ ಯಾವ ರೀತಿ ಹೋಶೋನನ್ನ ಮೋಶೆ ದೇವರು ಬಲಪಡಿಸಿದರೋ ಅದೇ ರೀತಿ ಈ ದಿನದಲ್ಲಿ ನಮ್ಮನ್ನು ಸಹ ದೇವರು ಬಲಪಡಿಸ್ತಾ ಇದ್ದಾರೆ. ಸ್ಥಿರಚಿತ್ತರಾಗಿರ್ರಿ, ಧೈರ್ಯವಾಗಿರ್ರಿ, ದೇವರು ಎಂದಿಗೂ ತೊರೆಯೋದಿಲ್ಲ ಎಂಬುದಾಗಿ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಈ ಒಂದು ದೃಢತೆಯಲ್ಲಿ ನಾವು ಜೀವಿಸೋಣ. ಆತನು ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮನ್ನು ತೊರೆಯುವ ದೇವರಲ್ಲ. ನಾವು ಎದೆಗುಂದದೆ ನಾವು ಧೈರ್ಯವಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಿ ಧೈರ್ಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವವರಾಗಬೇಕು. ಈ ಹೋಶುವನು ಹೇಗೆ ಯುದ್ಧ ಮಾಡಿ ಅನೇಕರನ್ನ ಸೋಲಿಸಿ ಕಾನಾನ್ ದೇಶವನ್ನ ಇಸ್ರಾಯೇಲರಿಗೆ ಸಿಗುವ ಹಾಗೆ ಮಾಡಿದ್ನೋ ಅದೇ ರೀತಿ ನಾವು ಅನೇಕರ ಜೊತೆ, ಅನೇಕ ವೈರಿಗಳ ಜೊತೆ ಸೈತಾನನು ಹಾಕಿರುವಂಥ ಅನೇಕ ಬಂಧನಗಳನ್ನು ಒಡೆದು ಹಾಕಿ ಅವನ ಬಂಧನಗಳನ್ನೆಲ್ಲ ನಾವು ಕಳಚಿ ಬೀಳುವ ಹಾಗೆ ಮಾಡಿ ಆ ಒಂದು ಬಂಧನಗಳಲ್ಲಿ ಸಿಲುಕಿರುವಂಥ ಪ್ರತಿಯೊಬ್ಬೊಬ್ಬರು ನಜರೇತಿನ ಯೇಸು ಸ್ವಾಮಿನ ನಂಬುವ ಹಾಗೆ ಮಾಡಿ ಆ ಕಾನಾನ್ ದೇಶದ ಹಾಗೆ ಆ ಪರಲೋಕ ರಾಜ್ಯವನ್ನು ಸೇರುವ ಹಾಗೆ ನಾವು ಮಾಡುವ ಕರ್ತವ್ಯ ಈ ಹೋಶುವನ ಹಾಗೆ ನಮ್ಮ ಮೇಲೆ ಸಹ ಇದೆ. ಹಾಲೆಲೂಯ. ಈ ಒಂದು ಕಾರ್ಯದಲ್ಲಿ ನಾವು ನಿರತರಾಗಿರೋಣ. ದೇವರು ಆ ದಿನದಲ್ಲಿ ವಾಗ್ದಾನ ಮಾಡಿದ ಹಾಗೆ ಈ ದಿನದಲ್ಲಿ ನಮಗೂ ಸಹ ವಾಗ್ದಾನ ಮಾಡ್ತಾ ಇದ್ದಾರೆ. ನಾವು ಭಯಪಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಅನೇಕ ಬಂಧನಗಳಲ್ಲಿ, ಅನೇಕ ರೋಗಗಳಲ್ಲಿ, ಅನೇಕ ಒಂದು ಕಾರ್ಯಗಳಲ್ಲಿ, ಒಂದು ಈ ಲೋಕಾನುಸಾರವಾಗಿ ಅನೇಕ ಬಂಧನಗಳಲ್ಲಿ ಸಿಲುಕಿಕೊಂಡಿರುವ ಪ್ರತಿಯೊಬ್ಬರನ್ನ ಬಿಡಿಸುವಂಥ ಒಂದು ಜವಾಬ್ದಾರಿಯನ್ನ ದೇವರು ನಮಗೂ ಸಹ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನದಾಗಿ ಆತನ ನಿಜವಾದ ರಕ್ಷಕನು ಸತ್ಯ ದೇವರು ಎಂಬುದನ್ನು ಒಂದು ಪ್ರತಿಯೊಬ್ಬರು ಅರಿಯುವ ಹಾಗೆ ಅವರಿಗೆ ಸುವಾರ್ತೆ ಸಾರುವಂಥ ಜವಾಬ್ದಾರಿಯನ್ನು ಸಹ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಪ್ರಿಯರೇ, ಹಾಲೆಲೂಯ. ಖಂಡಿತವಾಗಿಯೂ ದೇವರು ನಮಗೆ ಈ ಒಂದು ಕಾರ್ಯದಲ್ಲಿ ಸಹಾಯ ಮಾಡ್ತಾರೆ. ನೀವು ಎದೆಗುಂದುವ ಅವಶ್ಯಕತೆ ಇಲ್ಲ, ಭಯಪಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಜೀವಿತ ಕಾಲವೆಲ್ಲ ಯಾರು ಸಹ ನಮ್ಮ ಮುಂದೆ ನಿಲ್ಲೋದಿಲ್ಲ. ಆತನು ಮೋಶೆ ಸಂಗಡ ಇದ್ದಾಗೆ ನಮ್ಮ ಸಂಗಡಲ್ಲೂ ಸಹ ಇದ್ದಾನೆ. ಸ್ಥಿರಚಿತ್ತರಾಗಿರೋಣ. ಹೆದರುವ ಅವಶ್ಯಕತೆ ಇಲ್ಲ, ಭಯಪಡುವ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಕೂಡ ಇದ್ದು ನಮ್ಮ ಜೊತೆ, ನಮ್ಮ ಪರವಾಗಿ, ನಮ್ಮ ಪಕ್ಷವಾಗಿ ನಿಂತು ನಮಗೋಸ್ಕರ ಆತನೇ ಯುದ್ಧ ಮಾಡಿ ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸುವ ಆತನಾಗಿದ್ದಾನೆ. ಹಾಲೆಲೂಯ. ನಂಬಿಕೆ ಇಡ್ರಿ. ಕರ್ತನು ಖಂಡಿತವಾಗಿಯೂ ನಿಮ್ಮ ಜೀವಿತಗಳನ್ನು ಸಹ ಆತನು ಬದಲಾಯಿಸಿ ಸ್ಥಿರತೆಯನ್ನು, ದೃಢತೆಯನ್ನು ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಆಶೀರ್ವದಿಸಿ ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನಾದ ದೇವರೇ, ಅಪಾಯ ಸಮಯನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ ದೇವರೇ, ಅಪ್ಪ ಮೋಶೆಯ ಸಂಗಡ ಇದ್ದ ಹಾಗೆ, ಈ ಹೋಶುವನ ಸಂಗಡ ಇದ್ದ ಹಾಗೆ ದೇವರೇ, ನೀವು ನಮ್ಮ ಸಂಗಡಲು ಇರುವ ದೇವರಾಗಿದ್ದೀರಿ. ಹೌದು ಸ್ವಾಮಿ, ಸ್ಥಿರಚಿತ್ತವಾಗಿರ್ರಿ, ಧೈರ್ಯವಾಗಿರ್ರಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ನೀವು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರವಾಗಲಿ ಸಪ್ಪ. ಹೌದು ಸ್ವಾಮಿ, ನೀವು ನಮ್ಮ ಜೊತೆ ಯಾವಾಗಲೂ ಇರುವ ದೇವರು, ನಮ್ಮ ಪಕ್ಷವಾಗಿರುವ ದೇವರು, ನಮಗೆ ಜಯವನ್ನು ತಂದು ಕೊಡುವ ದೇವರಾಗಿದ್ದೀರಿ. ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅವರ ಜೀವಿತಗಳನ್ನು ಸಹ ನಿನ್ನ ಜಯದ ಕಡೆಗೆ ನಡೆಸಪ್ಪ. ಯಾವ ವಿಚಾರದಲ್ಲಿ, ವಿಷಯಗಳಲ್ಲಿ ಅವರು ಭಯ ಪಡ್ತಾ ಇದ್ದಾರೋ ಆ ಭಯವನ್ನು ತೆಗೆದುಹಾಕಿ ನೀವು ತಾನೇ ಅಪ್ಪ ಧೈರ್ಯವನ್ನು ಅವರಿಗೆ ಕೊಟ್ಟು ನಡೆಸಿರಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರವಾಗಲಿ. ನಜರೇತಿನ ಯೆಸಯ್ಯ, ನಮ್ಮೆಲ್ಲ ವೈರಿಗಳನ್ನು ಜಯಿಸಲು ನೀನು ನಮ್ಮ ಪಕ್ಷವಾಗಿ ನಿಂತು ನಮಗೋಸ್ಕರ ಯುದ್ಧ ಮಾಡುವ ಕರ್ತನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ಯೇಸುವೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಡೆಸಿರುವ, ನಮ್ಮನ್ನು ಧೈರ್ಯಪಡಿಸುವ ಮಾತುಗಳಿಗಾಗಿ ಸ್ತೋತ್ರ. ನಜರೇತಿನ ಯೇಸುವೆ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದಿ ಲಾರ್ಡ್.